ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಮ್ಮ ಪಾಪಗೆ ಕಿವಿಗೆ ತೊಗೊಂಡು ಬರೋಕ್ಕಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅವನಿಗೆ ಹುಟ್ಟೋ ಟೈಮಿಗೆ ಚುಚ್ಚಿದ್ದು ರಿಂಗ್ ಟೈಪಲ್ಲಿ. ಅದು ಇವಾಗ ಬೇಡ ಅಂದ್ಕೊಂಡು ಅದು ಕಟ್ಟಾಗಿದೆ, ಮುತ್ತುಲ್ಲ ಉದುರೋಗಿದೆ. ಅದಕ್ಕೋಸ್ಕರ ಬೇರೆದೊಂದು ಸಿಂಗಲಾಗಿ ಒಂದು ಸ್ಟೋನಿಂಗ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಯ್ ಪಪ್ಪ, ಲವ್ ಯು ಪಪ್ಪ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮಲ್ಲಿ ಇರಲಿ. ವ್ಲಾಗ್ ಮಾಡೋ ಟೈಮಲ್ಲಿ ಯಾವಾಗಲೂ ನಾನು ನಿಮ್ಮನ್ನು ನೆನೆಸ್ಕೊತಾನೆ ಇರ್ತೀನಿ. ಯಾಕಂದರೆ ಇಲ್ಲಿಗೆ ಬಂದಾಗಲೆಲ್ಲ ನಾನು ನಿಮ್ಮ ಹತ್ರ ತಮಾಷೆ ಮಾಡಿಕೊಂಡು ವ್ಲಾಗ್ ಮಾಡ್ಕೊತಾ ಇರ್ತಿದ್ದೆ ರೆಸಿಪಿ ಮಾಡೋ ಟೈಮಲ್ಲಿ. ಏನು ಹೇಳೋದು ನನಗೆ ಗೊತ್ತಾಗ್ತಿಲ್ಲ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಪಪ್ಪ. ನಿಮ್ಮ ನೆನಪಂತೂ ಯಾವತ್ತೂ ನನ್ನ ಸಹಾಯ ತನಕ ನಾನು ಮರೆಯೋದಕ್ಕಾಗಲ್ಲ. ಯಾವಾಗಲೂ ನೆನಪಾಗ್ತಾನೆ ಇರ್ತೀರಾ, ಕ್ಷಣ ಕ್ಷಣ ನೆನಪಾಗ್ತೀರಾ. ಏನು ಹೇಳೋದು ಅರ್ಥ ಆಗ್ತಿಲ್ಲ ಪಪ್ಪ. ಎಲ್ಲ ರೆಡಿಯಾಗಿದ್ದಾರೆ, ಇವಾಗ ಹೊರಡ್ತೀವಿ. ನನ್ನ ಪಾಪಗೊಂದು ಕಿವಿ ತೊಗೊಳೋದಿದೆ, ಹಾಗೆ ನನ್ನ ಕಿವಿದು ಒಂದು ಚೇಂಜ್ ಮಾಡೋದಿದೆ. ನೋಡೋಣ. ನಮ್ಮಣ್ಣ ಇವಾಗಲೇ ಬೇಡ ಅಂತಿದ್ದಾನೆ ಚೇಂಜ್ ಮಾಡಿಸೋದು. ಅವನಿಗೆ ಹೇಳ್ದೆ ಮಾಡಿಸ್ಬೇಕಂತ ಇದ್ವಿ. ನಾವು ಮಾತಾಡೋ ಟೈಮಲ್ಲಿ ಅವ್ನು ಬಂದೇ ಬಿಟ್ಟ. ಇರಲಿ, ಆಗೋದಲ್ಲ ಒಳ್ಳೋದಕ್ಕೆ. ಅದು ನಂಗೆ ಸುಮ್ಮನೆ ಇದ್ದೀನಿ. ನೋಡೋಣ ನೆಕ್ಸ್ಟ್ ನನ್ನ ಕಿವಿದು ಯಾವಾಗ ತೊಗೊಳೋದು ಏನಂತ ನೋಡಬೇಕು. ಒಟ್ಟಿನಲ್ಲಿ ಅಲ್ಲಿ ತೋರಿಸ್ತಾ ಇದ್ದೀನಿ ಯಾವುದು ತೊಗೊಳೋದು ತೋರಿಸಿ ತೊಗೊಳ್ಬೇಕಂತ ಇದ್ದೀನಿ. ನೋಡಬೇಕು. ಹಾಗೆಯೇ ಇಲ್ಲಿಂದ ಬಂದಾದಮೇಲೆ ಒಂದು ಫಂಕ್ಷನಿಗೆ ಹೋಗೋದಿದೆ. ಫಂಕ್ಷನ್ಗೆ ಹೋಗಿ ಬರಬೇಕು. ರಿಸೆಪ್ಷನಿಗೆ ಹೋಗೋದಿದೆ. ಹೋಗಬೇಕು. 8 o'clock ಹೋಗೋಣ ಅಂತ ಹೇಳ್ದೆ ಅಣ್ಣ. 7 o'clock ಈಗಲೇ ಹೋಗ್ಬಿಟ್ಟು ಬರಬೇಕು. ನಮ್ಮಪ್ಪ ಗೋಬಿ ತಿಂತೀನಿ ಅಂತ ಹೇಳಿದ್ದಾನೆ. ಅವನಿಗೊಂದು ಗೋಬಿ ಕೊಡಿಸಿ ಅಮ್ಮು ಮಕ್ಳಿಗೆ ಗೋಬಿ ತಿನ್ನಿಸ್ಕೊಂಡು ಹಾಗೆ ರಿಸೆಪ್ಷನಿಗೆ ಹೋಗಿ ಬರ್ಬೇಕಂತ ಇದ್ದೀವಿ. ಹೋಗಿ ಬರ್ತೀವಿ. ಈಗ ಜ್ಯುವೆಲರಿ ಶಾಪಲ್ಲಿ ಸಿಗ್ತೀನಿ ಮತ್ತೆ. ಸದ್ಯಕ್ಕೆ ಬಾಯ್ ಫ್ರೆಂಡ್ಸ್. ಪಾಪು ಬಾಯ್ಲೆ ಕಿವಿ ತೋರಿಸ್ಬಂಗ್ರ. ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಚಂದ ತೋರಿಸ್ತೇನೆ ಬಂಗ್ರ. ಅಮ್ಮ ಕಿವಿ ಹುಷಾರು. ಚಂದ ಕಂಡಿತ್ತೆ ಪಪ್ಪಗೆ. ಏನು ಪಾಪು ಏನು ಅದೆಲ್ಲ ಮಾಡ್ಬೇಡ ಅಪ್ಪು. ಅಪ್ಪು ನೀನು ನೀನು ಈ ಕಡೆ ಬಾ. ಅಣ್ಣ ಮಾಡಿದ್ರೆ ನೀನು ಮಾಡಬಾರ್ದು. ಈ ಕಡೆ ಬೈಲಿ ಅದೆಲ್ಲ ಮುಟ್ಬಾರ್ದು ಬಂಗಾರ. ಇಲ್ಲ, ಅವನಿಗೆ ಟೈಟ್ ಮಾಡಿಸಿದ್ದು. ಫ್ಲವರ್ದ ಏಯ್ ಹಂಗೆ ಮಾಡಬೇಡ್ವೆ ಪಾಪ. ಏ ಪಾಪದ ಕಿವಿದೆಲ್ಲ ತೊಗೊಂಡಾಯ್ತು. ಇವಾಗ ಒಂದು ಫಂಕ್ಷನಿಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ. ಇವಾಗ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗಬೇಕು. ಏನು ಮಾಡ್ತಿದ್ದೀರಾ?
ಫಂಕ್ಷನ್ ಹತ್ರ ಬಂದಿದ್ದೀವಿ ಇವಾಗ. ಇದೇ ಫಸ್ಟ್ ಟೈಮ್ ನಮ್ಮ ಅಣ್ಣನ ಫ್ರೆಂಡ್ ಅಂತ. ಇಲ್ಲಿಂದ ಅಲ್ಲಿ ತನಕ ಲೈಟಿಂಗ್ಸ್ ಹಾಕಿದ್ದಾರೆ. ನನ್ನನ್ನು ಬಿಟ್ಟೆಲ್ಲ ಹೋಗ್ಬಿಟ್ರು, ವಿಡಿಯೋ ಮಾಡ್ತಿದ್ದೀನಿ ಅಂದು ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹೋಗ್ತಾ ಇದ್ದಾರೆ ನಮ್ಮನೆ ಕಡೆಯವರೆಲ್ಲರೂ. ಕಾಡಂದರೆ ಕಾಡು ಆಯಿತಾ. ಜೇನಿ ಹತ್ರ ಬಂತು ಇಂಥ ಸಿಡಿಹಳ್ಳದ ಹತ್ರ ಒಳಗೆ ಬರಬೇಕು. ಓಹೋ, ಇಲ್ಲೆಲ್ಲ ಐಸ್ ಕ್ರೀಮ್ ಇದೆ. ನನ್ನ ಮಕ್ಕಳು ಮೊದಲೇ ಅಲ್ಲೇ ಕಿವಿ ತೊಗೊಂಡೋಗೋಕ್ಲೇ ಐಸ್ ಕ್ರೀಮ್ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ರು. ಅಲ್ಲೇ ಐಸ್ ಕ್ರೀಮ್ ಕೊಡಿಸಿದ್ವಿ. ಇವಾಗ ಇಲ್ಲೂ ಐಸ್ ಕ್ರೀಮ್ ಇದೆ. ಮುಗ್ದೇ ಹೋಯ್ತು. ನಮ್ಮ ಮಕ್ಕಳಿಗೆ ಕಂಡಿದ್ದೆಲ್ಲ ಬೇಕು. ನೋಡೋಣ, ನೋಡೇ ಹೋಗಿರ್ತಾರೆ ನಮ್ಮನೆ ಮಕ್ಕಳು. ಇದೆಲ್ಲ ಬೇಗ ಕಣ್ಣಿಗೆ ಕಾಣುತ್ತೆ. ಬನ್ನಿ ನೋಡುವ, ಒಳಗಡೆ ತೋರಿಸ್ತೀನಿ. ನನ್ನನ್ನೇ ಬಿಟ್ಟು ಹೋದರು, ಎಲ್ಲೋಗ್ಬೇಕೋ ಗೊತ್ತಿಲ್ಲ. ನೋಡೋಣ. ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಅದು ಈ ಹಳ್ಳಿ ಕಡೆ ಅಂದರೆ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸ್ಟೇಜ್ಗೆ ಹೋಗ್ಬಿಟ್ರೆ ಏನಂತ ಗೊತ್ತಿಲ್ಲಪ್ಪ. ನಮ್ಮನೆ ಕಡೆಯವರು ಎಲ್ಲಿ ಹೋದ್ರು ನೋಡ್ಬೇಕು. ನೋಡೋಣ. ಒಳಗೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ನೋಡೋಣ. ಸರಿಯಾಗಿ ಜನ ಸೇರಿದ್ದಾರೆ. ಸ್ಟೇಜ್ಗೆ ಹೋಗಿ ಬಂದ್ಬಿಟ್ಟು ಇವಾಗ ಊಟಕ್ಕೆ ಹೊರಟಿದ್ದೀವಿ. ತುಂಬ ಜನ ಅಂದರೆ ತುಂಬ ಜನ ಅಪ್ಪ ದೇವ್ರೆ. ಓಹೋ, ಜೋರೈತೆ ಬ್ಯಾಟಿಂಗ್. ಊಟ ಆಗ್ಬಿಟ್ಟು ಹೊರಟ್ವಿ ಇವಾಗ. ಊಟ ಮಾಡೋ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಎಲ್ಲ ಪಿಕ್ಕಿ ನೋಡಿದಾಗ ನನಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ. ಹಾಗೆಯೇ ಏನಿಲ್ಲ ಬಿಡಿ, ಇಲ್ಲೊಂದು ಹೇಳ್ಕೊಳಕ್ಕಾಗಲ್ಲ. ಊಟ ಚೆನ್ನಾಗಿತ್ತು. ವೆಜ್, ಕೆಲವ್ರು ಮತ್ತು ನಾನ್ ವೆಜ್ ಅನ್ಕೊಳಕ್ಕಿದ್ರೆ ನಾನ್ ವೆಜ್ ಇಲ್ಲ, ವೆಜ್. ಕಾರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ರಫೀಣ ಆ ಕಡೆ ಕಾರ್ ಹಾಕ್ಕೊಂಡಿದ್ದಾರೆ, ಬರ್ತಾ ಇದ್ದಾರೆ. ಹೋಗ್ಬಿಟ್ಟು ಬಂದ್ವಿ, ಇವಾಗ ಮನೆ ಹತ್ರ ಬಂದ್ವಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.